ಕುಡಿದೇ ಇದ್ರು ಒಂದೇ ಕುಡಿದಾಗ್ಲೂ ಒಂದೇ ಮತ್ತದು ಹೇಳದ್ ಏನ್ ಗೊತ್ತಾಗೇ ಇರತ್ತ ನಂದು ಹೇಳ್ತೀನಿ ಇಳಿಸಲೇ ಏನ್ ದೊಡ್ಡ ದುರ್ಯೋಧನ ಅನ್ಕೊಂಡು ಏರಿಸ್ತಾವನೆ ವಾಯ್ಸ್ನ ಇಲ್ಲಿ ವಯ್ಯ. ಯಾರು ಸರಿ ನಾಟಕ ಆಡಿರೋದು? ಈ ನಂತವ ಯಾಕೆ ಆಡ್ತಿದ್ಯಾ? 7ನೇ ಸಲ ಇಡು ಫೋನ್ನ, ನಿನ್ ಜನ್ಮಕ್ಕಷ್ಟು ತಕೊಬಂದು. ಆಯ್ತು ಮಾಡ್ಗೋ. ನಮಸ್ಕಾರ ಎಲ್ಲ ಲಘು ಮುಗ್ಧ ಮನಸ್ಸುಗಳಿಗೆ, ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕದಾಗಿರೋ ಇವತ್ತಿನ ಎಪಿಸೋಡಲ್ಲಿ ಬಂದು ಮಹೇಶ್ ಅನ್ನೋರು ವಾಟ್ಸಪ್ ಮೆಸೇಜ್ ಮಾಡಿದ್ರೆ, ನಮ್ಮಮ್ಮ ಚಿಕ್ಕಮ್ಮ ಅಂತೇಳಿ ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನೀಲ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ನೀವು ಕೂಡ ನನ್ನ ಜೊತೆ ಸೇರಿ ಟ್ರ್ಯಾಪ್ ಮಾಡ್ತೀರಾ ಅಂತಂದರೆ, ನೀವು ಯಾರೇ ಆಗಿರಿ ಎಲ್ಲೇರಿ ಏನೇ ಮಾಡ್ತಾರೆ, ನಾನು ನಿಮ್ಮ ಜೊತೆ ಸೇರಿ ಯಾರಿಗಾದ್ರು ಟ್ರ್ಯಾಪ್ ಮಾಡೋಣ ಇಬ್ಬರು ಸೇರಿ. ಸೊ ಬೇಗ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕು. ಅದಕ್ಕೋಸ್ಕರ 6363465868 ಈ ನಂಬರ್ಗೆ ನೀವು ಮೆಸೇಜ್ನ ಕಳಿಸಿ ಅಂತ ಹೇಳ್ತಾ ಬನ್ನಿ. ಇದೀಗ ನಾವು ಕಾಲ್ ಮಾಡುವ ಚಿಕ್ಕಮ್ಮಂಗೆ. ಹಲೋ, ಇದು ಯಾರು ಚಿಕ್ಕಮ್ಮನ ಮಾತಾಡೋದು? ನಾನು ಇಲ್ಲಿ ಮೋಹನ ಮಾತಾಡೋದು. ಹೇಳಪ್ಪ. ಎಲ್ಲಿದ್ದೀರಮ್ಮ ನೀವು? ಇಲ್ಲಿ ಹೊಲ್ದ ಹತ್ರ ಇದ್ದೀವಿ. ನಾನು ಹೆಂಗೆ ಹೇಳ್ಕೋಬೇಕು ಅಂತ ಗೊತ್ತಾಯ್ತಿಲ್ಲ ಈ ವಿಚಾರನ, ಆದರೂ ಹೇಳ್ಕೊತಾ ಇದ್ದೀನಿ. ದಯವಿಟ್ಟು ಹೆಂಗಾರು ಮಾಡಿ ನೀವೇ ಏನೋ ಒಂದು ಸರಿ ಮಾಡಿಕೊಡ್ಬೇಕು, ನಿಮ್ಮ ಕೈ ಮುಗಿತೀನಿ. ಏನದು ಸರಿ ಮಾಡ್ಕೊಡೋದು? ಇಲ್ಲಿ ಟಿ ವಿ ನೋಡಿದ್ರೆ ಒಂಥರ ರಾಗಂಗೆ ಆಡ್ತಾವಳೆ ಇವಳು. ಯಾರಪ್ಪ ನೀನು? ನನ್ನ ಕೈಲಿ ಆಯ್ತಾ ಇಲ್ಲ ಚಿಕ್ಕಪ್ಪ. ಯಾರು ನೀನು ಹೇಳು? ಹೇಳಿದ್ರೆ ನೀವು ಇನ್ನೊಂದು ಕಡೆ ಹೇಳಿ, ಎಲ್ಲ ಕಡೆ ಪಬ್ಲಿಕ್ ಆಗಿ ಆಮೇಲೆ ನನ್ನ ಮಾನ ಮರದೆ ಹೋಯ್ತು ಅಂದರೆ ಬದುಕಿದ್ದು ಒಂದೇ ಸತ್ರು ಒಂದೇ. ನಾನು ಯಾರು ಹೇಳಿ ಹೆಸರು ಹೋಗ್ಲಿ? ಮಹೇಶರ್ ಫ್ರೆಂಡು ಅಂತೀರ, ಏನು ಹೇಳಿ? ಅದೇನು ಯಾರು ಕೊಟ್ಟು ಹೇಳಲ್ಲ ಹೇಳಿ. ನನ್ನ ಮೇಲೆ ಆಣೆ ಮಾಡಿ ಹೇಳೋದಿಲ್ಲ ಅಂತ ಫಸ್ಟು. ಆಯ್ತು, ನಿಮ್ಮ ಅಣ್ಣು ಹೇಳಲ್ಲ ಹೇಳಿ. ಇಲ್ಲಿ ನನ್ನ ಹೆಂಡತಿಗೆ ಒಂದು 2 ತಿಂಗಳಿಂದ ಟಿ ವಿ ನೋಡಿದ್ರೆ ಒಂಥರ ಆಡ್ತಾವಳೆ. ಟಿ ವಿ ನೋಡಿದ್ರೆ ಯಾಕಂಗೆ ಆಡ್ತಾರೆ ಅಂದರೆ ಡೈಲಿ ಟಿ ವಿನಲ್ಲಿ ಈ ಚಿನ್ನದ ರೇಟ್ ಜಾಸ್ತಿ ಆಗೈತಲ್ಲ, ಅದ್ರದ್ದು ಸ್ಟೋರಿ ಬರ್ತದಲ್ಲ, ಆ ರೇಟ್ ಬಂದರೆ ಸಾಕು ಒಂಥರ ಉರ್ದು ಬೀಳ್ತಾಳೆ ನನ್ನ ಮೇಲೆ. ನಿಮ್ಮ ಮೇಲೆ ಒಡವೆ ಮಾಡಿಸ್ಲಿಲ್ಲ ಅಂತ? ಹೌದು. ಮನೇಲಿ ದೊಡ್ಡ ಗಲಾಟೆಯಾಗಿ ನಿಮ್ಮ ತಾವು ಯಾಕೆ ಸುಳ್ಳು ಹೇಳಿ, ನಾನು ಮೊನ್ನೆ ಕಿಡ್ನಿನಾರು ಮಾರ್ಬಿಡೋಣ ಅಂತ ಹೋಗಿದ್ದೆ ಹಾಸ್ಪಿಟ್ಲಿಗೆ. ಶುಗರ್ ಜಾಸ್ತಿ ಐತೆ ಅಂದ್ಬಿಟ್ಟು ಕಳಿಸ್ಬಿಟ್ರು ಡಾಕ್ಟ್ರು. ನನಗೆ ಒಬ್ಬೊಬ್ರು ನನ್ನ ಹತ್ರ ಹೇಳ್ತಾವ್ರೆ, ಇಲ್ಲಿ ಈಗ ಗಂಡಸ್ರಿಗೆ ಹೆಂಗೆ ಕುಡ್ತಾ ಬಿಡ್ಸೋಕ್ಕೆ ದೇವಸ್ಥಾನಗಳು ಅದು ಇದು ಐತೆ, ಹಂಗೆ ಇಲ್ಲಿ ಹೆಂಗಸ್ರುಗಳಿಗೆ ಚಿನ್ನದ ಆಸೆ ಬಿಡ್ಸೋಕ್ಕೆ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದಂತೆ. ಅಲ್ಲಿ ಹೋಗಿ ಬಂದ್ಬಿಟ್ರೆ ಮೈ ಮೇಲೆ ಹಾಕಿದ್ರೆ ಚಿನ್ನ ಪನ್ನ ಕಿತ್ತಿ ಎಸ್ಬಿಡ್ತಾರಂತೆ. ಅಷ್ಟು ದಾರ ಹಾಕೊಂಡಾದ್ರೂ ಸರಿ ಜೀವನ ಮಾಡ್ತೀನಿ ಅಂತಾರಂತೆ. ನನಗೆ ಹೋಗ್ಬೇಕು, ಅದು ಎಲ್ಲಿ ಏನು ಅಂತ ಗೊತ್ತಾಯ್ತಾ ಇಲ್ಲ. ಯಾರು ಅಂತ ಗೊತ್ತಿಲ್ಲ ನಮಗೆ, ನಾವು ಹೆಂಗೆ ಕಂಡಿಡಿಯೋದು? ಈಗ ನನ್ನ ಹೆಂಡ್ತಿಗೆ ಒಂಚೂರು ಬಿಸಿ ಮಾಡಬೇಕು, ಒಂದು ದಾರಿಗೆ ತರಬೇಕು, ಏನು ಮಾಡಲಿ ಅಂತ ನಾನು ಹೇಳಿ ನಿಮ್ಮ ಕೈ ಮುಗಿತೀನಿ. ದಾರಿಗೆ ಅದು ಯಾವ ಕಣಪ್ಪ, ನಂಗೆ ಏನು ಗೊತ್ತು? ಈಗ ಈ ಊರಲ್ಲಿರೋ ಹೆಂಗಸ್ರೆಲ್ಲ ಹಿಂಗೆ ಆಡಾರ? ಯಾರು ಆಡಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಬಂದ್ಬಿಡ್ತು ಅಂದರೆ ಮಾತ್ರ ಇನ್ನೂ ಜಾಸ್ತಿ ಆಗೋಯ್ತದ ಇದು. ದೇವಸ್ಥಾನಕ್ಕೆ ಹೋಗ್ರಿ. ಅದಕ್ಕೇನೆ ಕೇಳ್ತಿರೋದು, ಯಾವುದೋ ದೇವಸ್ಥಾನ ಅದಂತಲ್ಲ, ಅದು ಎಲ್ಲಿ ಅಂತ ಗೊತ್ತಾ ಅಂತ. ನಾವ್ಯಾವತ್ತೂ ಹೋಗಿಲ್ಲ ಕಣಪ್ಪ. ಯಾವನು ಅಣ್ಣ ಏನೋ ಮಾತಾಡ್ತಾವಲ್ಲ ಹಿಂದಗಡೆ. ಯಾವನ ಕಾಣೆ ಅವನು. ಮತ್ತೆ ಅಮ್ಮಿಕೊಂಡಿರ ಕೇಳಿ ಬಚ್ಚೂರು ಅವನಿಗೆ ಬಂದ್ರೆ ಬಾಯಿಗೆ ದಬಳಾಕ್ ಹೊಲ್ದ್ಬಿಟ್ಟವನು. ನನ್ನ ಕಷ್ಟ ನನ್ಗಾಗೈತೆ, ಇವನ್ಗಂತರ ಸುಮಾನ ಅಣ್ಣನ್ಗೆ. ನೀವ್ ಯಾರು ಅಂತ ನೆಟ್ಗೆ ಹೇಳಿದ್ರೆ ಏನಾರ ಮಾಡ್ಬೋದಲ್ಲ ಮಗ. ಕೊಡಿಲಿ ಅಣ್ಣಂಗೆ ಒಂಚೂರು ಫೋನು. ಯೋ ನೀನು ಅದುಮ್ಕೊಂಡಿರೇ ಒಂದು ನಿಮಿಷ ಅಲ್ಲಿ. ನನ್ನ ಕಷ್ಟ ನನಗೆ ಅಂದ್ರೆ ನಿನಗೊಂಥರ ಸುಮಾನ ಅಲ್ಲಿ. ಅಯ್ಯೋ ಏನಪ್ಪ ಕರ್ಕೊಂಡಿರೋದು? ಅವ ಅಮ್ಮಂತವ ಎಲ್ಲ ಈಗ ಒಪ್ಸಿದೀನಿ ಅಲ್ಲಿ. ನಾನು ಎಲ್ಲಾರ ತವ ಅಲ್ಲಿ ಒಪ್ಸಕ್ಕೆ ಆಯ್ಕಿಲ್ಲ ಇಲ್ಲಿ. ನೀನೇ ಮಧ್ಯದಲ್ಲಿ ಬಂದು ಅಲ್ಲಾಡ್ಸೋದು ಇಲ್ಲಿ. ಒಬ್ಬ ಮಗ ಇರ್ತಿ ಸಾಕಲ್ವಾ? ಹ್ಞೂ ಸಾಕ್ತೀನಿ.
ಆದರೆ ಕೇಳಿದೆಲ್ಲ ತಂದು ಇಡ್ರಿಸು ಅಂದ್ರೆ ಎಲ್ಲಿ ಇಡ್ರಿಸ್ಲಿ ನಾನು? ಹಾಂ, ಮಗಳು ಸಾಯ್ಕೊಂಡು ತಿಗಾಮ್ಕೊಂಡ್ ಮನೇಲಿರು. ಸುಮ್ಮನೆ ಮಾಡಕ್ಕೆ ಮೇಯಾಲಿ ಏನಿ ನಾನೇನು ಕುಗ್ಗು ನನ್ನ ಮಗನೇ. ನೀನು ಎಂಥ ನನ್ನ ಮಗನಾರು ಆಗಿರೋ ಹೊಸಿ ಮೊಬೈಲ್ನ ಕಿಮಿ ಹತ್ರ ಮಡಿಕೊಂಡ್ ಮಾತಾಡೋ. ಕೆಮೆ ಅದೇನು ಮಾಡು ಕೆಮೆ. ಕೇಮಿ ಮಾಡೋಕ್ಕಿಲ್ಲಿ ನೆಮ್ಮದಿ ಕೊಡ್ಬೇಕಲ್ಲ ಮನೇಲಿ. ನೀನು ಒಳ್ಳೆ ಇಲ್ಲಿ ಒಳ್ಳೆ ಸ್ವಾಭ್ಯ ರೋಗದ ನಂಗೆ ಆಡ್ತಾ ಇದ್ರೆ ಇಲ್ಲಿ ಅವಾಗಿಂದ ನೆಟ್ಟಿಗೆ ಮಾತಾಡ್ತಾನೂ ಇಲ್ಲ ಇಲ್ಲಿ. ಏನ್ ನೆಟ್ಟು ಮಾತಾಡ್ಬೇಕಪ್ಪ, ಇಲ್ಲಿ ನಮ್ಮ ಮುಕ್ಳರಿತಾ ಅದಿಲ್ಲಿ ಅರ್ಕೋ ನಿನ್ನ ಹಣೆ ಬರ. ಏನ ಅಯ್ಯೋ ಯೋ ಇಡೇ ನಿಂದು ಒಂದು ಜನ್ಮ ಅಂತ ತಗೋ ಹೋಗಿ ಈ ಬೆಂಕಿ ಹಾಕ ಮಡ್ಗೋ. ಏನ್ ಮಾತಾಡಿದ್ದು? ಇವನು ಯಾವುದೋ ನಾಟಕದವನು ಇವನು. ಹೇಳು. ಯೋ ಹಾ ಇದ್ಯಾಕೆ ಹಿಂಗೆ ರಾಗ ಎಳಿತಿದ್ದಿ ನೀನು? ನನ್ ರಾಘವೆ ಅಂತದ್ದು ನನ್ಗೆ ಗೊತ್ತೇ ಅಂತದ್ದು ಕಣ. ಇವತ್ತಲ್ಲ ನಮ್ 30 ವರ್ಷ 35 ವರ್ಷ ಸರ್ವಿಸ್. ನಿನ್ ಗತ್ನ ನೀನ್ ಮನೆ ಒಳಗೆ ಮಡಿಕೋ. ಈಚೆ ಕಡೆ ಬಂದ್ರೆ ನಡ ಮುರಿಬೇಕಾಯ್ತದೆ. ಯಾರು ಎಲ್ಲೋ ಹಾಕಬಿಟ್ಟವನೇ ಅನಿಸ್ತದೆ ಭಯ್ಯ, ಅದಕ್ಕೆ ಹೆಂಗೆ ಆಡ್ತಾವನೆ. ನಾನು ಎಣ್ಣೆ ಕುಡಿದ್ರು ಒಂದೇ ಕುಡಿದೇ ಇದ್ರು ಒಂದೇ ಕುಡಿದ್ರು ಒಂದೇ ಮತ್ತದ ಹೇಳದ್ ಏನ್ ಗೊತ್ತಾಗೇ ಇರತ್ತ ನಂದು. ಹೇಳ್ತೀನಿ ಇಳಿಸಲೇ ಏನ್ ದೊಡ್ಡ ದುರ್ಯೋಧನ ಅನ್ಕೊಂಡು ಏರಿಸ್ತಾವನೆ ವಾಯ್ಸ್ನ ಇಲ್ಲಿ ಭಯ್ಯ. ಯಾರು ಸರಿ ನಾಟಕ ಆಡಿರೋದು? ಈ ನಂತವ ಯಾಕೆ ಆಡ್ತಿದ್ಯಾ? 7ನೇ ಸಲ ಇಡು ಫೋನ್ನ ನಿನ್ ಜನ್ಮಕ್ಕಷ್ಟು ತಕೊಬಂದು. ಆಯ್ತು ಮಾಡ್ಬೋ. ಏ ಇಳಿಸೋ ವಾಯ್ಸ್ನ. ಆಯ್ತು ಇದೇ ನೀವು. ಹಾ ಇದೇನಿಲ್ಲ ಮನ್ಮಂದಿಯವರೆಲ್ಲ ಈ ಪಾಟಿ ರಾಗ ಹೇಳ್ಕೊಂಡು. ಹಲೋ ಯಾರ್ರಿ ನೀವು? ನೆಟ್ಟಿಗೆ ಮಾತಾಡ್ರಿ. ಆವ ಏನ್ಗೆ ಹೇಳ್ಕೊಡು ಫಸ್ಟು. ಅದನ್ನ ನೆಟ್ಟಿಗೆ ಮಾತಾಡೋದನ್ನ ನನಗೆ ಹೇಳ್ಕೊಡೋದು ಬರಬೇಡ ಇಲ್ಲಿ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ. ಹಲೋ ಯಾರು? ಮಹೇಶ್ ಅವರ ಮಾತಾಡೋದು? ಹೌದು. ಆರ್.ಜೆ. ಸುನಿಲ್ ಅಂದ್ಬಿಟ್ಟು ಈ ಕಡೆಯಿಂದ. ಹಾ ಸರ್ ಹೇಳಿ ಹೇಳಿ. ಯಾರು ನಂಬರ್ ಕಳಿಸಿದ್ರಿ? ನಮ್ಮ ತಾಯಿ. ಓಕೆ, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿದೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ ಹೆಂಗ್ ಬರ್ತದ? ಕಟ್ ಮಾಡ್ತಿದ್ದೆ, ಬಿಸಿ ಬರ್ತದೆ. ಯಾಕೆ? ಮಹೇಶನ್ ಫ್ರೆಂಡ್ ಅನ್ನೋದು ಗೊತ್ತಾಗೋಯ್ತು. ಹೇಳಿಲ್ಲ ಅವರು. ಬಡ್ಬೇಕಲ್ತ ನಾನು ಹೆಂಡ್ತಿ ಅಂದ್ರಲ್ಲ, ಅದೇನೋ ಅಂತಿದ್ರಲ್ಲ ಅವ್ನ ಹೆಂಡ್ತಿಗೆ ಹುಷಾರಿಲ್ವಂತೆ, ಗಾಳಿ ಮೆಟ್ಕೊಂಡಿರೋದಂತ ಹೊಡ್ಬೇ ಗಾಳಿ ಬಿಡ್ತಾ ಕೆಲ್ಗ ಹೋಗ್ಬೇಕು ಅಂದ್ರೆ ಏನ್ ಹೇಳನ? ಜಮೀಲ್ ನಡ್ರ ನೋಡಿದ ನಾನು. ಕೇಳ್ಬೇಕು ಯಾರು ಅಂತ ಕರೆಕ್ಟಾಗಿ. ನಾನು ಕೇಳ್ದೆ ಯಾರು ಏನು ಅಂತ. ಮಹೇಶನ್ ಫ್ರೆಂಡ್ ಅಂದ್ರು. ಇಸ್ಕೊಬಿಟ್ಟು ಮಡ್ಕೊಂಡ್ ಬಾಳೆ ಯಾರು ಅಣ್ಣ. ನೀವು ಜಗಳ ನೋಡ್ಕೊಂಡು ಕಳೆಕಾಯಿ ತಿಂತಿದ್ರಾ? ಕಳೆಕಾಯಿ ತಿನ್ನಕಾಯ್ತದ? ಮತ್ತೆ ಅವರೆಕಾಯಿ ತಿಂತಿದ್ರಾ? ಅವರೆಕಾಯಿ ಹೆಂಡ್ತಿ ಗಾಳಿ ಬಿಡ್ತಾ? ನೀವು ನಿನ್ನ ಗಂಡನ ಜೊತೆ ಮಾತಾಡಿದ್ಮೇಲೆ ಎಲ್ಲ ಬಿಡ್ತು. ಅದೇನೋ ಏನು ಬಾಯ ಬಚ್ಲ. ಅಯ್ಯ ಕರ್ಮನೂ ಇಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡ್ತಿರೋದು ನನ್ನ ಹೆಸರು ಆರ್.ಜೆ. ಸುನಿಲ್ ಅಂತ. ನಿಮ್ಮ ಮಗ ಮಹೇಶ್ನೇ ನಿಮ್ಮ ನಂಬರ್ ಕೊಟ್ಟು ನಿಮಗೆ ಕಾಗೆ ಹಾರಿಸು ಬಕ್ರ ಮಾಡೋದು ನಂಬರ್ ಕೊಟ್ಟಿದ್ದ. ಏನು ನಿಮ್ಮ ಯಜಮಾನನ ಬಾಯೋ ಯಪ್ಪೋ ದೇವ್ರೆ. ಬಾಯೋ ಬೊಂಬಾಯ ನೋಡ್ಕೊಳಪ್ಪ. 25 ಹಳ್ಳಿ ಹೋಯ್ತೀನಿ ಕಾನು 100 ಹಳ್ಳಿಗೆ. ಸರಿ ಅಮ್ಮ, ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್ ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್.ಜೆ. ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನೀವು ಕೂಡ ನನ್ನ ಜೊತೆ ಸೇರಿ ಡೀಲ್ ಮಾಡ್ತೀರಾ, ಕಾಗೆ ಹಾರಿಸ್ತೀರಾ ಅಂತ ಅಂದರೆ ಯಾರಿಗಾದರೂ ವಾಟ್ಸಪ್ ಮೆಸೇಜ್ ಮಾಡಿ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅಂತ ಹೇಳ್ತಾ ಇವಾಗ ನಾನು ನೋಡ್ತಾ ಇದ್ದೀನಿ. ಲವ್ ಯು ಆಲ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil Prank Calls.